ಎಲ್ಲ ನನ್ನ ಆತ್ಮ ಬಂಧುಗಳಿಗೂ ನಮಸ್ಕಾರ. ಮಹಾ ಅವತಾರ್ ಫೌಂಡೇಶನ್ನ ವತಿಯಿಂದ ಆಯೋಜಿಸಲಾಗಿರುವ 41 ದಿನದ ಮಂಡಲ ಧ್ಯಾನದ ರಾತ್ರಿ 9ರಿಂದ 10 ಗಂಟೆವರೆಗೂ ಈ ಕಾರ್ಯಕ್ರಮ ಅದ್ಭುತವಾಗಿ ಇಲ್ಲಿಯವರೆಗೂ ಮೂಡಿ ಬಂದಿದ್ದು ಯಶಸ್ವಿಯಾಗಿ ಪೂರೈಸಿ ಇಂದು 41ನೇ ದಿನದ ಕೊನೆಯ ದಿನವಾಗಿದೆ. ಮತ್ತೆ 2ನೇ ಬ್ಯಾಚ್ ಆರಂಭವಾಗುತ್ತದೆ. ಹಾಗಾಗಿ 79ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಇಂದು ಈ ವೇದಿಕೆಯಲ್ಲಿ ಒಂದು ಹಾಸ್ಯಭರಿತ ಕಿರುಚಿತ್ರ ಮೂಡಿ ಬರಲಿದೆ. ಇದು ಸಾಮಾಜಿಕ ಸಂದೇಶ ಸಾರುತ್ತದೆ. ಇನ್ನು ಸ್ವಲ್ಪ ಮಾಹಿತಿ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಪುಟಾಣಿ ಅಶ್ವಿನಿ ಕೊಡುತ್ತಾರೆ, ಭಾಷಣದ ಮೂಲಕ ಕೊಡುತ್ತಾರೆ. ಅಶ್ವಿನಿ, ನಮ್ಮ ಪುಟ್ಟ ಅಶ್ವಿನಿ. ಟೀಚರ್ ನಮಸ್ತೆ. ಟೀಚರ್, ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ನನ್ನ ಹೆಸರು ಅಶ್ವಿನಿ ಅಂತ. ಇಂದು ನಮ್ಮ ಶಾಲೆಯಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆ ಉತ್ಸವವನ್ನು ಆರಂಭಿಸುತ್ತಿದ್ದೇವೆ. ಮತ್ತೆ ನಮ್ಮ ವೇದಿಕೆಗೆ ಯಾರ್ಯಾರು ಅಂತಂದ್ರೆ ಮತ್ತೆ ಆಧ್ಯಾತ್ಮಿಕ ಚಿಂತಕರು ಆದ ಅವರ ಹೆಸರು ಬುದ್ಧನ ಮಗನ ಮಗ ಪ್ರಬುದ್ಧ ದಶೋಯ, ಮತ್ತೆ ಮುಖ್ಯೋಪಾಧ್ಯಾಯರು ಆದ ವೆಂಕಟ ಇನ್ನು ಸಂಕಟ, ಮತ್ತೆ ಗ್ರಾಮ ಪಂಚಾಯಿತಿ ಸದಸ್ಯರು ಹೋತ್ಲಪ್ಪ, ವಿಶೇಷ ಅತಿಥಿ ಗುಗ್ಗೆ ಬಟ್ಟಿ, ಹಾಗೆ ಪೋಷಕರು ಮತ್ತೆ ಮಕ್ಕಳು ಎಲ್ಲರೂ ಇಲ್ಲಿ ನೆರೆದಿದ್ದಾರೆ. ಅವರಿಗೆ ವೇದಿಕೆಗೆ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ಒಂದು ಹಾಡು ಹೇಳು ಪುಟ್ಟಿ. ಆರುತ್ತಿಹುದು ಏರುತ್ತಿಹುದು ಬಣ್ಣದ ಬಾವುಟ, ವರುಷ ಬಂತೆಂದರೆ ನಮಗಿದೋ ಕಾಟ, ಪ್ರತಿದಿನ ಸಿಗುವುದು ಇಸ್ಕಾನ್ ಬಿಸಿ ಊಟ, ತಿಪ್ಪುರ್ಲಾಕ ಹೊಡೆದ್ರು ಸಿಕ್ಕಲ್ಲ ಕಿರೀಟ, ಇಲ್ಲಿಂದ ನಾನೀಗ ಓಟ. ಓಕೆ, ಇವಾಗ ನಾವು ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ ಜಯ ಹೇ ಜಯ ಹೇ. ಗೌಡ ಮಿಸ್ಸು ಜನಗಣ ಮನ ಹೇಳ್ತಿದ್ರಲ್ಲ, ಅವ್ರ ಬಾಯುಳಿಕೆ ಸೊಳ್ಳೆ ಹೋಯ್ತು ಅಲ್ವೇನೋ? ಸುಮ್ನೆ ಕುತ್ಕೊಳ್ರಿ. ಈಗ ಈ ಮುಖ್ಯೋಪಾಧ್ಯಾಯರಿಂದ ಸ್ವಾತಂತ್ರ್ಯ ಭಾಷಣ ಮಾಡಲು ಅವರು ಇವ್ರ್ಯಾರು ವೆಂಕಟ ಇನ್ ಸಂಕಟ ಬರ್ತಿದ್ದಾರೆ. ಚಪ್ಪಾಳೆ ಹೊಡೀರಿ ಮಕ್ಳ. ಎಲ್ಲಾರ್ಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಮಕ್ಕಳೇ. ಹಾಗೂ ನಮ್ಮ ಅತಿಥಿಗಳಿಗೆ ವಂದಿಸುತ್ತಾ ಹೇಳಿದ್ದೆ ಏನ್ ಮಾಡೋದು. ಇವತ್ತು ವಂದಿಸುತ್ತಾ ತಮ್ಮನ್ನ ಈ ವೇದಿಕೆಗೆ ಆಹ್ವಾನಿಸಿದ್ದಾರೆ. ಇದ್ರ ಬಗ್ಗೆ ಒಳ್ಳೆ ಮಾತಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಈಗ ನಾನೆಲ್ಲಾ ಹೇಳ್ಬಿಟ್ಟಿದ್ದೀನಿ, ಇನ್ನೆಲ್ಲ ನೀವ್ ಹೇಳಿ ನನ್ಗೆ ಸಾಕು. ಎಲ್ಲಾರ್ಗು ನಮಸ್ತೆ, ಥ್ಯಾಂಕ್ ಯು. ಮುಖ್ಯೋಪಾಧ್ಯಾಯರು ನೋಡಿ ಹೆಂಗ್ ಮಾತಾಡ್ತಾರೆ, ಮಾತು ಗೊರಕೆ ಹೊಡಿತಾರೆ ಅಲ್ವಿನೇ? ಗೊರಕೆ ಹೌದು ಕಣೆ, ಹೌದು. ನೋಡ್ದಾ? ಅವೆಲ್ಲ ಇವಾಗ ಬೇಡ, ಆಮೇಲೆ ಕುತ್ಕೊಳ್ರಿ. ಈಗ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಓತಪ್ಪ ಬರ್ತಾರೆ. ಎಲ್ಲಿದಾರ? ಬಾರಪ್ಪ. ಎಲ್ಲಿದ್ಯೋ ಬಾರಪ್ಪ. ಹೋಗ್ಲಪ್ಪ. ಯಾಕಪ್ಪ? ಅವ್ರು ಬೇಡ ಗೌಡ ಸುಮ್ನೆ ಇರೋ. ನಾನಲ್ವನ್ನ ಮಾತಾಡ್ತಿರೋದು? ನೀನ್ ಅಲ್ಲಿಂದಕ್ಕೂ ಬಂದ್ಬಿಡ್ತೀಯಪ್ಪ. ನಾನು ಈಗ ಹೊರಸ್ತೇನೆ, ಹೋಗ ನೋಡುವ ಅದು ಬಿಟ್ಟಿನಿ ನಿನ್ಕೆ. ಮಿಸ್ ಹೋಗ್ಲಪ್ಪ, ನಮ್ಗೆ ಬೇಡ. ಯಾಕೆಂದ್ರೆ ನಮ್ಗೆ ವರ್ಷ ಬರ್ತಾರೆ, ನಿಮ್ಗೆ ಶೌಚಾಲಯ ಸರಿ ಮಾಡಿಸ್ತೀನಿ ಅಂತಾರೆ. ಯಾವ ವರ್ಷನೂ ಮಾಡ್ಸಿಲ್ಲ. ಓದ್ಲಪ್ಪ, ನಿಮಗೆ ಬೇಡ. ಸರಿ, ಬೇಡ ಬಿಡ್ರಿ.
ಓಲಿ ಈಗ ನಮ್ಮ ವಿಶೇಷ ಅತಿಥಿ ಬರ್ತಿದ್ದಾರೆ. ಅವ್ರ ಹೆಸರೇ ಗುಗ್ಗೆ ಬಟ್ಟಿ. ಅವ್ರೇನೋ ಇಂಗ್ಲಿಷ್ ಅಲ್ಲಿ ಹೇಳ್ತಾರಂತೆ, ಸ್ವಲ್ಪ ಕೇಳಿಸ್ಕೊಳ್ರೋ ಮಕ್ಳ ಸೈಲೆಂಟ್ ಆಗಿ. Good evening, children. Today I am going to speak on Independence Day. India got independence in the year 1947. Today we are celebrating 79th year of Independence Day for India's freedom. Today we have to remember the freedom fighters who have sacrificed their life for our independence. For example, Mahatma Gandhi, Vallabhbhai Patel, Subhash Chandra Bose, and others. And the children, we all are free from our Britishers. Thank you so much. ಲೇ ಶೈಲಜಾ, ನಿಂಗೆ ಏನಾರ ಅರ್ಥ ಐತೇನೆ ಈ ಭಾಷೆ? ನಂಗೆ ಏನು ಆಗ್ತಿಲ್ಲ ಕಣೆ, ಇದೊಂಥರ ಇದೆ. ಏನು ಇವತ್ತು ಓದಕ್ಕೆ ಇಷ್ಟ ಇಲ್ಲ. ಇದು ಯಾಕಾದ್ರೂ ಹಿಂಗ್ ಮಾಡಿದಾರೋ ಏನೋ ಇವತ್ತು ನನ್ಗೇನು ಗೊತ್ತೇ ಹೋಗೋಣ. ಹೋಗಿ ಆಟ ವಾಟ್ ಇಸ್ ದಿಸ್? ಆಟ ಆಡೋಣ ವಾಟ್ ಬಾ. ಇಸ್ ದಿಸ್? ವಾಟ್ ಇಸ್ ದಿಸ್? ಹೊಟ್ಟೆ ತುಂಬಾ ಇಟ್ಟಿಲ್ಲ, ಪುಷ್ ಚೆನ್ನಾಗ್ ಬಂದವ್ರೆ. ನಮ್ಗೆ ಇದು ಅರ್ಥ ಆಗಲ್ಲ ಕಣೆ. ನಾವಿಬ್ರು ಆಟ ಆಡೋಣ ಬಾ. ಸ್ವಾತಂತ್ರ್ಯ ದಿನಾಚರಣೆ ಇದೆ ಬಾರ. ನೋಡಿ ಗೌಡ ನಮ್ ಚಡಿ ಹಿಡಿತಾನೆ. ಓಕೆ ಓಕೆ ಮಕ್ಳ, ಹೋಗ್ಲಿ, ನಿಮ್ ಜೊತೆ ಆಟ ಆಡೋದಕ್ಕೆ ಬರ್ತಿದೀನಿ. ಈಗ ಟೀಚರ್ ಅಶ್ವಿನಿ ನನಗೆ ಉಮ್ಮಿ ಡುಮ್ಮಿ ಅಂತಾಳೆ. ಅಶ್ವಿನಿ ನನಗೆ ಉಮ್ಮಿ ಡುಮ್ಮಿ ಅಂತಾಳೆ. ಹಂಗೆಲ್ಲ ಅನ್ಬಾರ್ದು. ಆಯ್ತಾ ಮಿಸ್? ಹೇಳಿ ಮಿಸ್ ಅಂತೀರಿ, ಹೇಳಿ ಮಿಸ್ ಅವಳಿಗೆ. ನನಗೆ ಚುಂಚಿದ್ಲು, ಅದಕ್ಕೆ ಜಡಿ ಹೇಳ್ದೆ. ನಾನು ಹಾಕಿದ್ದೆ ನನಗೆ ಚುಂಚಿದ್ಲು ನೋಡ್ರಿ, ಚುಂಚಿತಣ ಹಿಂಗ ಮಾಡಿದ್ರೆ ನಾನು ಹೊಡಿತೇನೆ ಅವಳಿಗೆ. ಓ ರಾಮ ರಾಮ, ಹೋಗ್ಲಿ ಇವಾಗ ಎಲ್ಲ ಸೈಲೆಂಟ್ ಆಗಿ ಅಂತಾಕ್ಷರಿ ಆಡ್ರಿ. ಗೌಡ್ರೆ, ಗೌಡ, ಏನ್ ಮಾಡ್ತಿದ್ಯೋ ನೀನಲ್ಲಿ? ಚೇಷ್ಟೆ ಮಾಡೋದ್ ಕಮ್ಮಿ ಮಾಡಿ ಒಂದ್ ಹಾಡ್ ಹೇಳು, ಒಂದ್ ರೈಮ್ಸ್ ಹೇಳು. ಎದ್ದೇಳು ಮೇಲೆ. ಆಡೇಲೋ ಯಶಲಿನ ಕೇಳೋದು ನಿನ್ನ. ಆಡೇಲೋ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ನಮ್ಮಪ್ಪ ಕುಡಿಯೋದ್ರ ಸೂಪರ್ ಸ್ಟಾರ್. ಹೌವರ್ ವಂಡರ್ ವಾಟ್ ಯು ಆರ್, ನಮ್ಮ ಅಜ್ಜಿ ಹಾಕ್ಯಾಳ ಚೂಡಿದಾರ್. ಓಕೆ ಓಕೆ, ವೆರಿ ಗುಡ್. Teacher. ಚೆನ್ನಾಗಲ್ಲ? ಓಕೆ, ಟೀಚರ್ ನಾನೊಂದ್ ಹಾಡು ಹೇಳ್ತೀನಿ. ಟೀಚರ್ ನಾನೊಂದ್ ಹೇಳ್ತೀನಿ. ಬೇಡ ಇರು. ಫಸ್ಟ್ ಲೀಡರ್ ನಮ್ಮ ಜಾಣ ಮರಿ ಅಶ್ವಿನಿ ಆಡ್ಬಿಡ್ಲಿ ಫಸ್ಟ್. ಆಗ್ಲಿ ಟೀಚರ್. ತೀಟೆ ಇಲ್ದವ್ರ ಹುಡ್ಗಿ ಚೇಷ್ಟೆ ಮಾಡ್ತಿರತ್ತೆ. ಫಸ್ಟ್ ಹುಡ್ಗಿ ಕೊಟ್ರೆ ಸೈಲೆಂಟ್ ಆಗಿ ಕುತ್ಕೊಳತ್. ಇರು. ಉಮ್ಮ, ನನ್ ಗೊತ್ತಿಲ್ವೇನೆ? ನಾನಲ್ವೇನೆ ಕ್ಲಾಸ್ ಲೀಡರು? ನಾನೇ ಫಸ್ಟ್, ಗೊತ್ತಾ? ನಡಿ, ನಾನು ಹೇಳ್ತೀನಿ ಟೀಚರ್. ಹೇಳಮ್ಮ. ಡಾರ್ಲಿಂಗ್ ಕಮ್ ಡಾರ್ಲಿಂಗ್, ಈಕ ಜಾಲಿ ರೇಡ್. ಡಾರ್ಲಿಂಗ್ ಕಮ್ ಡಾರ್ಲಿಂಗ್, ಈಕ ಜಾಲಿ ರೇಡ್. ಆಯ್ತು ಮಿಸ್? ಓಕೆ, ವೆರಿ ಗುಡ್. ಉಮಾ, ಟೀಚರ್ ನಾನ್ ಹೇಳ್ತೀನಿ ಟೀಚರ್. ಆಯ್ತು. ಚೇಷ್ಟೆ ಕಮ್ಮಿ ಮಾಡಿ ಹಾಡ್ ಹೇಳು, ಒಂದ್ ರೈಮ್ಸ್ ಹೇಳು. ಆಯ್ತು ಟೀಚರ್, ಆಯ್ತು. ತುತ್ತೂರ ಬಂಗಾರ ಪಂಚಡಿದಾರ, LIC ಜೀವನ್ದಾರ, ಉಪ್ಪಿನಕಾಯಿ ತುಂಬಾ ಖಾರ. ಚೆನ್ನಾಗಿದೆ ಟೀಚರ್ ರೈಮ್ಸು. ಚೆನ್ನಾಗಿದೆ. ಓಕೆ ಟೀಚರ್. ಓಕೆ. ಶೈಲಜಾ, ಟೀಚರ್, ಚೇಷ್ಟೆ ಕಮ್ಮಿ ಮಾಡು, ಚೇಷ್ಟೆ ಬಿಡೋಲ್ಲಿ. ಅದೇನದು ಬಾಯಲ್ಲಿ ಕೈ ಇಟ್ಕೊಂಡು ಚೇಷ್ಟೆ ಮಾಡೋದು? ನೀನೊಂದ್ ಹಾಡ್ ಹೇಳು. ಮಾಡಲ್ಲ ಟೀಚರ್, ನಾನ್ ಗುಡ್ಗರ್ಲ್ ಆಗ್ತೀನಿ ಟೀಚರ್, ಆಡ್ತೀನಿ. ಬಾಯಲ್ಲೆಲ್ಲ ಕೈ ಇಡ್ಬಾರ್ದು. ನೋಡಲ್ಲಿ ಅಶ್ವಿನಿ ನೋಡ್ ಕಲ್ತ್ಕೋ ಅಲ್ಲಿ. ಓಕೆ ಟೀಚರ್. ವಾಷಿಂಗ್ ಪೌಡರ್ ನಿರ್ಮಾ, ನಮ್ ತಾತ ಮಾಡಿದ ಕರ್ಮ. ಹಾಲಿನಂತ ಬಿಳುಪು, ಅಕ್ಕ ಪಕ್ಕ ಕೊಳಕು, ಎಲ್ಲರ ಮೆಚ್ಚಿನ ಭಾರತಿ ಟೀಚರ್. ವಾಷಿಂಗ್ ಪೌಡರ್ ನಿರ್ಮಾ, ನಮ್ ತಾತ ಮಾಡಿದ ಕರ್ಮ. ಹಾಲಿನಂತ ಬಿಳುಪು, ನಮ್ಮ ಪುಂಚಡ್ಡಿ ಕೊಳಕು. ಇಳೆ ಕೊಳಕು, ಅಕ್ಕ ಪಕ್ಕ ಕೊಳಕು. ಅಶ್ವಿನಿ ಅಕ್ಕ
ಹತ್ತು ಕಣೆ. ಏನ್ ಮಕ್ಕಳಪ್ಪ, ಏನ್ ಮಕ್ಕಳಪ್ಪ. ಸುಮ್ಮಿರಿ ಟೀಚರಿಗೆ ಚೇಷ್ಟೆ ನಾವು ಮಾಡಕ್ ಹೆಸರು ಗುಟ್ಟ ಕರಿಬಾರ್ದು ಅವ್ರಿಗೆ ಅಲ್ವಾ ಟೀಚರ್? ನಿಮ್ ಮಿಸ್, ಹೆಸರು ಗುಟ್ಟ ಕರಿಬಾರ್ದು ಅಲ್ವಾ ಟೀಚರ್? ಮಿಸ್ ಕಟ್ಟಿ ತಗೊಂಡು ಫೋನ್ ತಗೊಂಡು ಆ ಗೌಡನಿಗೆ ಭಾಷೆ ಟೀಚರ್ ತುಂಬಾ ಟೀಚರ್. ಹೊಡಿತೀನಿ ಇವ್ ನಾಳೆ ಸ್ಕೂಲಲ್ಲಿ ಬಂದಾಗ ಹೊಡಿತೀನಿ, ಇವತ್ತೇನು ಮಾಡಲ್ಲ, ನಾಳೆ ಹೊಡಿತೀನಿ. ಓಕೆ, ಇವಾಗ ಈ ಮಕ್ಳು ಯಾರು ಐಕ್ಳು ಅಪ್ಪ ಅಮ್ದಿರ್ ಯಾರನ್ನ ಮಾತಾಡೋರಿದ್ರೆ ಮಾತಾಡ್ರಿ ಒಂಚೂರು, ಅವಾಗ ಈ ಮಕ್ಳು ಸೈಲೆಂಟ್ ಆಯ್ತವೆ. ಮೇಡಮ್ ಅವ್ರೆ, ಏನದು ನಮ್ಮ ಮಗುಗೆ ಈ ಪಾಟಿ ಹೊಡ್ಬಿಟ್ಟು ಕಳ್ಸಿದಿರಲ್ಲ ಮನೆಗೆ, ಇದೇನ್ ಇದ್ ಮಾಡಿರೋದ್ ನೀವು? ನಾವ್ ಇನ್ಮೇಲೆ ನಿಮ್ ಸ್ಕೂಲ್ ಕಳ್ಸಲ್ಲ, ಅದೇನೋ ಟಿಸಿನೋ ಪಾಸಿನೋ ಅಂತಿರಲ್ಲ, ಅದ್ ಕೊಟ್ಬಿಡಿ, ನಾವ್ ಬೇರೆ ಸ್ಕೂಲ್ ಕಳ್ಸ್ಬಿಡ್ತೀವಿ. ಈ ತರ ಹೊಡೆದ್ರೆ ಹೇಗಾಗುತ್ತೆ ಮೇಡಮ್ ಅವ್ರೆ ಮಕ್ಳಿಗೆ? ಅಲ್ಲ ಕಣಮ್ಮ, ಇವಾಗ ನಿನ್ ಮಗನ್ ಹೊಡಿಲಿಲ್ಲ ಅಂದ್ರೆ ಬುದ್ಧಿ ಎಲ್ ಕಳಿತಾನೆ? ನೋಡೋ ಏನ್ ಚೇಷ್ಟೆ ಮಾಡ್ತಿದ್ದಾನೆ, ಹೆಣ್ಮಕ್ಳು ಜುಟ್ ಕೀಳ್ತಾನೆ, ಅದಕ್ಕೆ ಹೊಡೆದಿದ್ದೀನಿ, ಪಿರ್ರೆ ಮೇಲೆ 2 ಬಿಟ್ಟಿದೀನಿ. ಇಲ್ಲ ಮೇಡಮ್ ಅವ್ರೆ, ಹಿಂಗ್ ಮಾಡಿದ್ರೆ ಸರಿ ಆಗಲ್ಲ. ಬುದ್ಧಿ ಮಾತ್ ಹೇಳಿ ಸರಿಯಾಗಿ ಆ ಪಾಠ ಓದು ಬರ ಕಳ್ಸಿ, ಹೊಡ್ದು ಮನೆಗ್ ಕಳ್ಸ್ಬೇಡಿ ಇನ್ಮೇಲೆ ನೀವು. ಮಿಸ್, ಅವ್ರ ಮಗನ ಅಂಡಿ ಮೇಲೆ ಬರೆ ಬಂದಿದೆ ನೋಡಿ. ಅದಕ್ಕೆ ಹೊಡೆದಿದ್ದು, ನಿನ್ ಜುಟ್ ಕಿತ್ನಲ್ಲ ಅದಕ್ಕೆ ಹೊಡೆದಿದ್ದು. ಇನ್ಮೇಲೆ ಹಂಗ್ ಮಾಡ್ಬೇಡಿ ಮೇಡಮ್ ಅವ್ರೆ, ಹಂಗ್ ಮಾಡ್ಬೇಡಿ ಇನ್ಮೇಲೆ. ಆಯ್ತು, ನಿಮ್ ಮಗನ್ಗೆ ಸ್ವಲ್ಪ ಬುದ್ಧಿ ಹೇಳ್ ಕಳ್ಸ್ರವ್ವ. ಏನ್ ಆ ಮಗ ಏನ್ ಚೇಷ್ಟೆ ಮಾಡ್ತದ್ ಗೊತ್ತಾ? ಒಬ್ಬರ್ನು ಊರ್ ಕೊಡ್ಸಲ್ಲ ಅಲ್ಲಿ, ಏನೇನ್ ಚೇಷ್ಟೆ ಮಾಡ್ತಾನ ಗೊತ್ತಾ ಅಲ್ಲಿ? ಓಯ್ಯಪ್ಪ. ಹಂಗೆ ಆಗ್ಬೇಕು, ಆ ಗೌಡನ್ಗೆ ಹಂಗೆ ಆಗ್ಬೇಕು. ಹೆಂಗೆ ಆಡ್ತಾನೆ ಗೊತ್ತಾ? ಪಿಟ್ಲ ಆಡ್ದಂಗ್ ಆಡ್ತಾನೆ ಅವನು. ಹಂಗೆ ಆಗಬೇಕು, ಅಲ್ಲ ಮರಿಬೇಕು, ಹಂಗೆ ಆಗಬೇಕು. ಸುಮ್ನಿರು, ಅಳ್ಬೇಡ, ಸುಮ್ನಿರು, ಹೋಗ್ಲಿ ಸುಮ್ನಿರು. ಇವ್ರೆಲ್ಲ ಆಯ್ತು, ಇವ್ರಿ ಕೊನೆಯಲ್ಲಿ ಒಬ್ರನ್ನ ಬಿಟ್ಟಿದೀನಿ. ಅದೇ ಈಗ ಯಾರವ್ರು? ಅದೇನದು ಬುದ್ಧನ ಮಗನ ಮಗ ಪ್ರಬುದ್ಧ ದಶೋಯ. ಮಕ್ಕಳೇ, ಸಮಾಧಾನ ಸಮಾಧಾನ ಸಮಾಧಾನ. ಮಕ್ಕಳೇ, ನೀವೆಷ್ಟು ಸಮಾಧಾನವಾಗಿರ್ಬೇಕು ಗೊತ್ತಾ? ನೀವು ನಮ್ಮ ದೇಶದ ಆಸ್ತಿ ಅಲ್ವಾ? ಎಷ್ಟು ಸೈಲೆಂಟ್ ಆಗಿರ್ಬೇಕು. ಇದು ಜ್ಞಾನದಿಂದ ಬರಬೇಕು, ಅಜ್ಞಾನದಿಂದ ಬರಬಾರ್ದು. ಮೋಕ್ಷ ಹೊಂದಬೇಕು. ನಿಮಗಿದು ಬರಬೇಕು ಅಂತಂದ್ರೆ ಧ್ಯಾನ ಮುಖ್ಯಗೋ ಮಕ್ಕಳೇ. ಪ್ರತಿದಿನ ಧ್ಯಾನ ಮಾಡಬೇಕು ನೀವು. ಧ್ಯಾನ ಮಾಡಿದರೆ ಜ್ಞಾನ ಬರುತ್ತೆ. ಜ್ಞಾನ ವೃದ್ಧಿ ಆದರೆ ನೀವು ಇನ್ನೊಂದು ಮಕ್ಕಳಿಗೆ ಧ್ಯಾನ ಕಲಿಸ್ಕೊಡ್ತೀರಾ, ಸ್ವಾಧ್ಯಾಯ ಮಾಡ್ತೀರಾ. ಗುರುಗಳಿಗೆ ಎಲ್ಲೆಲ್ಲಿ ಬೆಲೆ ಕೊಡಬೇಕು ಅಂತ ನಿಮಗೆ ಗೊತ್ತಿರುತ್ತೆ. ಅಪ್ಪ ಅಮ್ಮಂಗೆ ಎಲ್ಲಿ ಬೆಲೆ ಕೊಡಬೇಕು ಅಂತನೂ ಗೊತ್ತಾಗುತ್ತೆ. ಇದೆಲ್ಲ ಎಲ್ಲಿ ಸಾಧ್ಯ? ಧ್ಯಾನದಿಂದ ಸಾಧ್ಯ. ಧ್ಯಾನ ಹೆಂಗ್ ಮಾಡಬೇಕು? ಶ್ವಾಸದ ಮೇಲೆ ಗಮನ. ಪತ್ರಿಜಿಯವ್ರು ಹೇಳ್ಕೊಟ್ಟಿದ್ದಾರಲ್ವಾ, ಶ್ವಾಸದ ಮೇಲೆ ಗಮನ ಅಂತ ಹೇಳ್ಬಿಟ್ಟು. ಸೈಲೆಂಟ ಕೂರಿ, ಎಲ್ರು ಸ್ವಲ್ಪ ಹೊತ್ತು ಸೈಲೆಂಟ ಕೂರಿ, ಯಾರು ಗಲಾಟೆ ಮಾಡಬಾರದು. ಮಕ್ಕಳೇ, 1 ಸೆಕೆಂಡ್ ಧ್ಯಾನ ಹೇಳ್ಕೊಡ್ತೀನಿ, ಮಾಡ್ತೀರಾ? ಜಾಣ ಮಕ್ಳಲ್ವಾ, ಮುದ್ದು ಮಕ್ಳಲ್ವಾ ನೀವು? 2 ನಿಮಿಷ ಧ್ಯಾನ. ಗೌಡ ಗೊಣ್ಣೆ ಮೂಗಲ್ಲಿ ಗೊಣ್ಣೆ ತೆಗ್ದ್ಬಿಟ್ಟು ನನಗೆ ಇಟ್ಬಿಟ್ಟೆ ನೋಡಿ ಮಿಸ್. ಜಾಣ ಮರಿ ಅಲ್ವಾ ನೀನು? 2 ನಿಮಿಷ ಧ್ಯಾನ ಹೇಳ್ಕೊಡ್ತೀನಿ, ಮಾಡುಕಂದ. ಎಲ್ರು ಮಾಡಿ, ಎಲ್ಲಾರು ಚಿನ್ ಮುದ್ರೆ ಇಟ್ಕೊಳ್ಳಿ. ಇದು ಜ್ಞಾನ ಮುದ್ರೆ ಇಟ್ಕೊಳ್ಳಿ, ಹಿಂಗೆಲ್ರು ತೊಡೆ ಮೇಲೆ ಇಟ್ಕೊಳ್ಳಿ. ಜ್ಞಾನ ಚೆನ್ನಾಗಿ ಬರುತ್ತೆ, ಜ್ಞಾಪಕ ಶಕ್ತಿ ಚೆನ್ನಾಗಿರುತ್ತೆ. 2 ನಿಮಿಷ ಶ್ವಾಸದ ಮೇಲೆ ಗಮನ. ಶ್ವಾಸ ಆನ ಪಾನ ಸತಿ ಧ್ಯಾನ. ಆನ ಅಂದ್ರೆ ಒಳಗಡೆ ಹೋಗುವ ಉಸಿರು, ಅಪಾನ ಅಂದ್ರೆ ಹೊರಗಡೆ ಬರುವ ಉಸಿರು. ಇದನ್ನ ಮಾಡಿದಾಗ ನಿಮಗೆ ಜ್ಞಾನ ಹೆಚ್ಚಾಗುತ್ತೆ. ತುಂಬಾ ಚೆನ್ನಾಗಿ ಇನ್ನೂ ಓದ್ತೀರಾ. ಈ ಚೇಷ್ಟೆ ಎಲ್ಲ ಬಿಟ್ಬಿಡ್ತೀರಲ್ವಾ ಮಕ್ಕಳೇ? ನೀವು ನಮ್ಮ ದೇಶದ ಆಸ್ತಿ ಮಕ್ಕಳೇ. ಬೆಳೆಯುವ ಪೈರು ಮೊಳಕೆಯಲ್ಲಿ ಅನ್ನುವ ಹಾಗೆ ಪ್ರತಿಯೊಂದು ಮನೆಯಲ್ಲಿಯೂ ಮಕ್ಕಳಿರಬೇಕು. ಆ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಪಾಠ ಕಲಿಸುವಂತಹ ತಂದೆ ತಾಯಿ ಇರಬೇಕು. ಆ ತಂದೆ ತಾಯಿ ಫಸ್ಟ್ ಧ್ಯಾನ ಮಾಡುವುದನ್ನು ಕಲಿಬೇಕು. ತಂದೆ ತಾಯಿಯನ್ನು ನೋಡಿದಾಗ ಮಕ್ಕಳು ಕೂಡ ಅವರ ದಾರಿಗೆ ಹೋಗುತ್ತಾರೆ.
ಯಾರ ಮನೆಯಲ್ಲಿಯೂ ಟಿವಿ ಹಾಕಬಾರದು. ಅದೊಂದು ಚೆನ್ನಾಗಿ ಕಲೀರಿ ಮಕ್ಳೇ. ನೀವುನು ಅಪ್ಪ ಅಮ್ಮಂಗ್ ನೀವೇ ಹೇಳ್ಕೊಡಿ, ಅಪ್ಪ ಟಿವಿ ಹಾಕ್ಬೇಡಿ, ಧ್ಯಾನಕ್ಕೆ ಬನ್ರಿ ಅಂತ ನೀವು ಕರೀರಿ. ಇದು ನಮ್ಮ ದೇಶದ ಆಸ್ತಿ, ಶಾಶ್ವತವಾಗಿ ನೀವೆಲ್ಲ ಇದನ್ನ ಮಾಡ್ಲೇಬೇಕು. ಇದನ್ನು ಧ್ಯಾನ ಮಾಡೋದ್ರಿಂದ ನಿಮಗೆ ಏನಾಗುತ್ತೆ ಅಂತಂದ್ರೆ, ಸತ್ಯ ಹೇಳ್ಬೇಕು ಅನ್ಸುತ್ತೆ, ಸುಳ್ಳು ಹೇಳೋದ್ ಕಲಿಯೋದಿಲ್ಲ ನೀವು. ಆತ್ಮವಿಶ್ವಾಸ ಬರುತ್ತೆ. ಆತ್ಮವಿಶ್ವಾಸ ಬಂದಾಗ ಆತ್ಮ ಸ್ವರೂಪರಾಗ್ತೀರಾ. ನೀವು ಏನಾಗ್ತೀರಾ? ಆತ್ಮ ಸ್ವರೂಪರಾಗ್ತೀರಾ. ಆನಂದ ಸಿಗುತ್ತೆ. ಭಗವಂತ ನಿಮ್ಮೆಲ್ಲಿರ್ತಾನೆ? ನಮ್ಮ ಹೃದಯದಲ್ಲಿರ್ತಾನೆ ಅಂತ ಹೇಳ್ತಾರಲ್ವಾ. ನಮ್ಮ ಆತ್ಮನೇ ಭಗವಂತ. ಎಲ್ಲೂ ದೇವಸ್ಥಾನಕ್ಕೆ ಹೋಗ್ಬೇಡಿ ನೀವು, ಇದನ್ ಪೂಜೆ ಮಾಡಿ. ಇಲ್ಲಿ ಇದ್ದಾಗ ಆತ್ಮ ನಮ್ಮ ಎಲ್ಲೂ ದೇವಸ್ಥಾನಕ್ಕೆ ಹೋಗೋ ಅಂತ ಪರಿಸ್ಥಿತಿ ಬರೋದಿಲ್ಲ. ಇದು ಎಲ್ಲಿ ಬರುತ್ತೆ ಅಂತಂದ್ರೆ, ನಮ್ಮ ಮಹಾ ಅವತಾರ್ ಫೌಂಡೇಶನ್ ಅಲ್ಲಿ ಇದಾರಲ್ಲ ನಮ್ಮ ಗುರುಗಳು, ಪ್ರತಿದಿನ ಏನೆಲ್ಲ ಹೇಳ್ಕೊಡ್ತಿರ್ತಾರೆ ಅಲ್ವಾ. ಮುದ್ರೆ ಹೇಳ್ಕೊಡ್ತಾರೆ, ಸ್ವಾಧ್ಯಾಯ ಮಾಡ್ರಿ ಅಂತ ಹೇಳ್ಕೊಡ್ತಾರೆ, ಜ್ಞಾನದ ಅನುಭವ, ಶ್ವಾಸದ ಮೇಲೆ ಗಮನ, ಎಷ್ಟೆಲ್ಲ ಹೇಳ್ಕೊಡ್ತಾರೆ ಮಕ್ಳೇ. ಇದನ್ನ ಕಲಿಬೇಕಲ್ವಾ ನೀವು. ಇದನ್ನೆಲ್ಲ ಕಲ್ತಾಗ ಭಗವಂತನ್ ನೋಡ್ತೀರಾ. 3ನೇ ಕಣ್ಣು ಇಲ್ಲಿ ಇದೆಯಲ್ಲ, 3ನೇ ಕಣ್ಣು ಓಪನ್ ಆಗುತ್ತೆ. ಇದು ಓಪನ್ ಆದಾಗ ನೀವು ಪ್ರಪಂಚನೇ ನೋಡ್ಬಹುದು. ಕೂತ ಜಾಗದಲ್ಲೇ ನೀವು ಪ್ರಪಂಚ ಕಾಣ್ಬಹುದು ಮಕ್ಳೇ. ಎಷ್ಟು ಅದ್ಭುತವಾಗಿದೆ ಅಲ್ವಾ. ಆಮೇಲೆ ಏನ್ ಮಾಡಿ ಗೊತ್ತಾ, ನೀವು ಶಾಕಾಹಾರಿಗಳಾಗಿ ಮಾಂಸ ತಿನ್ಬೇಡಿ. ಅಕ್ಕಪಕ್ಕದವ್ರ ಮನೆಯವ್ರಿಗೂ ಕೂಡ ಹೇಳ್ಕೊಡಿ ನೀವು. ಇದು ಎಲ್ಲಾ ಮಕ್ಕಳು ಕಲಿಯಬೇಕಾಗಿರುವಂತ ದೊಡ್ಡ ದೊಡ್ಡ ಪಾಠ. ಅಜ್ಞಾನದಿಂದ ಹೇಳಪ್ಪ, ಯಾರಪ್ಪ? ಗುರುಗಳೇ ನಾನಿಪ್ಪಟ್ಟು ಸೌತಿಕಾಯಿ, ಹಿರಿಕಾಯಿ, ಕುಂಬಳಕಾಯಿನ ತಿಂತನ್ರಿ ಪಟ್ಟು. ಅವ್ನ್ ತಿಂತನ್ರಿ ಪಟ್ಟು, ಸೊಪ್ಪು ತಿಂತನ್ರಿ. ಜಾಣ ಮರಿ ಅಲ್ವಾ, ಜಾಣ ಮರಿ ಅಲ್ವಾ. ಎಲ್ಲಾ ಮಕ್ಳಿಗೂ ಸ್ಕೂಲಲ್ಲಿ ಇದು ಹೇಳ್ಕೊಡುಕಂದ ನೀನು. ಆಯ್ತು ಗುರುಗಳೇ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಎನ್ನುವ 4 ವಿಧಗಳನ್ನು ವೃದ್ಧಿ ಮಾಡ್ಕೊಳ್ಳಿ. ನೀವು ಇನ್ನೂ ಹೆಚ್ಚು ಜ್ಞಾನವಂತರಾಗ್ತೀರಾ ಮಕ್ಳೇ. ಮಾಡ್ತೀರಲ್ವಾ? ಟೀಚರ್ ನಾನ್ ಮಾಡ್ತೀನಿ ನಾವೆಲ್ರೂ ನಾನು ಮಾಡ್ತೀನಿ. ಗುರುಗಳೇ ನಮ್ಮ ಅಪ್ಪ ಪೂಜೆ ಮಾಡಿದ್ರೆ ಹೊಡಿತೀನಿ ಅಂತ ನೋಡ್ರಿ ನನಗೆ. ಪೂಜೆ ಮನಸ್ಸಿಗೆ ಮಾಡು ಕಂದ, ಧ್ಯಾನ ಮಾಡು ಕಂದ. ಪೂಜೆ ಮಾಡಿದ್ಕೆ ಹೆಚ್ಚಾಗುತ್ತೆ ಅಲ್ಲಿ. ಸತ್ಯ ಹೇಳು ಕಂದ, ಅಹಿಂಸೆ ಬೇಡ ಕಂದ. ಅಹಿಂಸೆ ಬಿಟ್ಬಿಟ್ಟು ಸತ್ಯ ಮಾರ್ಗಕ್ಕೆ ಬನ್ನಿ. ಎಲ್ಲಿಗ್ ಬನ್ನಿ ನೀವು? ಧ್ಯಾನಕ್ಕೆ ಬನ್ನಿ. ಗುರುಗಳೇ ಆಯ್ತು, ನಾವೆಲ್ಲ ಕಲಿತೀವಿ. ಏನಾಗುತ್ತೆ ಗುರುಗಳೇ? ಅದೇ ನಮ್ ಗುರುಗಳು ಇದನ್ನೆಲ್ಲ ಹೇಳ್ಕೊಡ್ತಿರ್ಲಿಲ್ಲ ನಮ್ ಸ್ಕೂಲ್ ನಲ್ಲಿ. ಇನ್ಮೇಲೆ ನಾವು ಅಳವಡಿಸ್ಕೊತೀವಿ ಗುರುಗಳೇ. ಆದ್ರೆ ಆ ಗೌಡ ನಂಗೆ ಗೊಣ್ಣೆ ಇಟ್ಬಿಟ್ಟ. ಅಯ್ಯೋ, ಅವಳೇ ನನಗೆ ಚುಂಚಿದ್ಲು ಗುರುಗಳೇ. ಅವ್ಳು ಚುಂಚಿದ್ಲು ನನಗೆ, ಅದಕ್ಕೆ ನಾನು ಹಂಗ್ ಮಾಡಿದೆ. ಶೈಲಜಾ ಸುಮ್ನೆ ಇದೆಯಲ್ಲ, ನೀನ್ ಮಾತಾಡೆ. ನೋಡಿ ಅಶ್ವಿನಿ ಎಷ್ಟು ಮಾತಾಡ್ತಾಳೆ. ಸುಮ್ನೆ ಇದೆಯಲ್ಲೇ, ಮಾತಾಡೆ. ಸ್ಕೂಲ್ ಲೀಡರು ನಾನು ಹೇಳ್ದಂಗೆ ಕೇಳ್ಬೇಕಲ್ವಾ ನೀವೆಲ್ಲ. ಈಗ ಇಷ್ಟು ಸಾಕು. ಆದ್ರೆ ಗುರುಗಳೇ ಈ ಗೊಣ್ಣೆ ಅಂತ ಅದೇನು ಹೇಳಿ, ನೀವ್ ಹೇಳಿಲ್ಲ. ಪುಟ್ಟ ಮಾಡ್ಕೋಬೇಡ, ಗುರುಗಳು ಹೇಳ್ತಾರೆ ಕೇಳು. ಎಷ್ಟೇ ಕಮ್ಮಿ ಮಾಡು ಅಂತ ಹೇಳಿಲ್ಲ ನಾನು. ಪುಟ್ಟ ಬಾ ಮಗು ಇಲ್ಲಿ, ಬಾ ಕಂದ ಇಲ್ಲಿ. ಏನ್ ಗೊತ್ತಪ್ಪ ಅದು, ಈಗ ಕೀಟ ಏನಾದ್ರೂ ನಿನಗೆ ಕಚ್ಚುತ್ತೆ ಅನ್ನು, ಆ ಜಾಗಕ್ಕೆ ಮೂಗಿಂದ ಒಂದು ದ್ರವ ಬರುತ್ತೆ. ಆ ದ್ರವ ತಗೊಂಡು ಆ ಕಚ್ಚಿರೋ ಜಾಗ ಕಚ್ಚಿದಾಗ ಉಪಶಮನವಾಗುತ್ತೆ. ಅದೇ ಕಂದ, ಅರ್ಥ ಆಯ್ತಾ? ನೀನು ಕೂಡ ಮಾಡು. ಯಾರಿಗಾದ್ರೂ ಕೀಟ ಕಚ್ಚಿದಾಗ ನೀನು ಕೂಡ ಹೇಳ್ಕೊಡು ಅವರಿಗೆ. ನಾ ಹೇಳ್ತೇನೆ ನಾ ಎಲ್ಲರಿಗೂ ಹೇಳ್ತೇನೆ. ಆಯ್ತು ಗುರುಗಳೇ ನಮಸ್ಕಾರ. ಒಳ್ಳೆ ಔಷಧಿ ಹೇಳಿದ್ರಿ ಗುರುಗಳೇ, ಖಂಡಿತ ನಾವು ಮಾಡ್ತೀವಿ. ಮೂಗಲ್ಲಿರೋದು ತಗೊಂಡು ಇಟ್ರೆ ನನಗೆ ಚೀಚಿ ಇರ್ತಿತ್ತು. ಆದ್ರೆ ಇದು ಕೀಟ ಕಚ್ಚುತ್ತೆ, ಇಟ್ಟಿದ್ರೆ ಹೋಗುತ್ತಾ? ಈಗ ಗೊತ್ತಾಯ್ತು ನನಗೆ. ಅಶ್ವಿನಿ ಪುಟ್ಟ, ನೀನೊಂದು ಹಾಡು ಕಂದ. ಹಾಡು ಕಂದ, ಒಂದು ಹಾಡು ಕಂದ.
ಗುರುವಂದನೆ ಕಣ್ಣಿಗೆ ಕಾಣೋ ದೇವರು ಎಂದರೆ ಅಮ್ಮನ ತಾನೇ, ಅಮ್ಮನ ತಾನೇ. ಮುಂದಿನ ಗುರುಗಳು ಕರೀರಿ ಕರೀರಿ. ಅಪ್ಪಾ ಸ್ವಾಮಿ ರಂಗ, ಆಯ್ತು ಇವ್ರುಗಳದೆಲ್ಲ ಕೆಲ್ಸ. ಸರಿ, ಈ ಸಮಾರಂಭನ ಸಮಾಪ್ತಿ ಮಾಡ್ಕೊಂಡು ಮಕ್ಳೆಲ್ಲ ಮನೆಗ್ ಹೋಗೊಂಡ್ ನಡೀರ್ಲಲು. ನನ್ನ ಕೂಗು ಕೇಳಿ. ಭಾರತಾಂಬೆಯ ಕಣ್ಣೀರು ತೊಳೆದು ಹೃದಯದ ದೀವಿಗೆ ಬೆಳಗಿ. ಕೇಳಿ, ಇಲ್ಲಿ ಕೇಳಿ. ನಾನು ಭಾರತಾಂಬೆ. ನನ್ನ ಗುರುತು ಸಿಗಲಿಲ್ಲವೇ ನಿಮಗೆ? 79ನೇ ಸ್ವಾತಂತ್ರ್ಯೋತ್ಸವದ ಈ ಸಂದರ್ಭದಲ್ಲಿ ಧ್ವಜಾರೋಹಣ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮುಳುಗಿ ಹೋಗಿದ್ದೀರಿ. ಕಾರ್ಯಕ್ರಮದಲ್ಲಿ ಹಲವು ಅವ್ಯವಸ್ಥೆಗಳು, ಬೇಜವಾಬ್ದಾರಿತನದ ವರ್ತನೆ ತೋರ್ತಾ ನೀವು ನನ್ನನ್ನ ಮರ್ತೇ ಬಿಟ್ಟಿದ್ದೀರಿ. ಕೇಳಿ, ಈ ಕಡೆ ದೃಷ್ಟಿ ಐತಿ, ನನ್ನನ್ನ ಗಮನಿಸಿ. ಮಕ್ಳೇ, ಈ ಭಾರತಾಂಬೆಯ ಕೂಗು ಕೇಳಿ. ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ನನ್ನ ಧ್ವನಿಯನ್ನ, ನನ್ನ ಹೃದಯಾಂತರಾಳದ ಮಾತನ್ನ ನೀವು ಕಿವಿಗೊಟ್ಟು ಕೇಳಿ. ಹೃದಯದಿಂದ ಪ್ರೀತಿ ತುಂಬಿ ಆಲಿಸಿ ಈ ಮಾತನ್ನ, ನಾ ಹೇಳೋ ಮಾತನ್ನ. ಅರ್ಥಪೂರ್ಣವಾದ ಸ್ವಾತಂತ್ರ್ಯೋತ್ಸವ ಅಂತ ಹೇಳಿದ್ರೆ ಕೇವಲ ಧ್ವಜಾರೋಹಣವಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮವಲ್ಲ. ಅವುಗಳ ಜೊತೆಗೆ ಮನಸ್ಸಿನ ದಾಸ್ಯದಿಂದ, ಭಯಗಳಿಂದ, ಕೆಟ್ಟ ಅಭ್ಯಾಸಗಳಿಂದ ಮುಕ್ತವಾಗಬೇಕು. ಪ್ರತಿಯೊಬ್ಬರು ತಮ್ಮೊಳಗಿನ ಬಂಧನದಿಂದ ಬಿಡಿಸಿಕೊಂಡು ಪರಾವಲಂಬನೆಯಿಂದ ಹೊರಬಂದು ಸ್ವಾವಲಂಬನೆಯಿಂದ ಬದುಕು ಕಟ್ಟಿಕೊಳ್ಳಬೇಕು. ಸ್ವಾತಂತ್ರ್ಯವೆಂದರೆ ಹೆತ್ತವರ, ಸಮಾಜದ ಅಥವಾ ಹೊರಗಿನ ಒತ್ತಡಗಳ ಬಂಧನದಿಂದ ಮುಕ್ತರಾಗುವುದು, ಒಳಗಿನ ಆತ್ಮದ ಧ್ವನಿಯಂತೆ ಬದುಕುವುದು. ಮಕ್ಕಳೇ, ದೃಷ್ಟಿಯಂತೆ ಸೃಷ್ಟಿ ಇದೆ. ಆಧ್ಯಾತ್ಮಿಕ ಔನ್ನತ್ಯದೆಡೆಗೆ ನಿಮ್ಮ ದೃಷ್ಟಿಯನ್ನ ಹರಿಸಿ. ಆಟ ಪಾಠಗಳೊಟ್ಟಿಗೆ, ಬಾಲ್ಯ ಸಹಜ ತುಂಟಾಟಗಳೊಟ್ಟಿಗೆ ಧ್ಯಾನ, ಜ್ಞಾನ, ಸಜ್ಜನ ಸಾಂಗತ್ಯದಲ್ಲಿ ತೊಡಗಿ ಅಪ್ಪಿಕೊಳ್ಳಿ. ಮಕ್ಕಳೇ, ಧರ್ಮವೇ ನನ್ನ ಉಸಿರು, ಸತ್ಯ ಅಹಿಂಸೆ ನನ್ನ ದೇಹದ ಕಣಕಣದಲ್ಲಿಯೂ ಇದೆ. ನದಿ, ಪರ್ವತ, ಚಿಕ್ಕ ಗುಡ್ಡ, ಬೆಟ್ಟ, ಅರಣ್ಯ ಇವೆ. ಈ ಭೂಮಿ ನನ್ನ ಈ ದೇಹವಾಗಿದೆ. ಈ ನೆಲವನ್ನ ಪವಿತ್ರವಾಗಿ ಕಾಣಿರಿ. ದೇಶ ಕರ್ಮ ಶುದ್ಧವಾಗಬೇಕಾದರೆ ಪ್ರತಿಯೊಬ್ಬರ ವೈಯಕ್ತಿಕ ಕರ್ಮಗಳು ಶುದ್ಧವಾಗಬೇಕು. ಆದ್ದರಿಂದ ಸಂಸ್ಕೃತಿಯ ಮಾರ್ಗದಲ್ಲಿ ನಡೆಯಿರಿ, ಏಕತೆಯಿಂದ ಬಾಳಿರಿ. ಆಧ್ಯಾತ್ಮದ ನೆಲವೀಡು ನಾನು. ವಿಶ್ವಗುರುವಾಗುವತ್ತ ನಾನು ಮುನ್ನಡೆಯುತ್ತಿದ್ದೇನೆ. ಇದು ನಿಮಗಾಗಿ ನನ್ನ ಸಂದೇಶ. ನಿಮಗೆಲ್ಲ ನನ್ನ ಮಡಿಲ ಮಮತೆಯ ಹಾರೈಕೆ ಸದಾ ಇರಲಿದೆ. ನಾನಿನ್ನು ಹೊರಡುವೆ. ನಿಮಗೆಲ್ಲ ಶುಭವಾಗಲಿ. ನಾನು ಭಾರತ ಮಾತೆ. ನಿಮಗೆ ಒಳ್ಳೆಯದಾಗಲಿ. ಶುಭ ಹಾರೈಕೆಗಳು. ನಾನು ಹೊರಡುವೆ. ಬೋಲೋ ಭಾರತ್ ಮಾತಾ ಕಿ ಜೈ. ಬೋಲೋ ಕರ್ನಾಟಕ ಮಾತಾ ಕಿ ಜೈ. ವಂದೇ ಮಾತರಂ. ವಂದೇ ಮಾತರಂ. ಏನೇ ಬಲಲಿ, ಮಾತರಂ. ಏನೇ ಬಲಲಿ, ಒಗ್ಗಟ್ಟಿರಲಿ, ಒಗ್ಗಟ್ಟಿರಲಿ. ಟೀಚರ್, ನಾನು ಮಾತಾಡ್ತೀನಿ. ಟೀಚರ್, ಮಕ್ಕಳೇ, ನೋಡಿ, ನಮ್ಮ ಮುಖ್ಯೋಪಾಧ್ಯಾಯರು ನೀವು ಭಾಷಣ ಕೊಟ್ಟಿದ್ದಕ್ಕೆ ನಾನಿಲ್ಲಿ ಗಮನಿಸ್ತಿದ್ದೆ. ಏನು ಗೊತ್ತಾ, ಭಾಷಣ ಮಾಡಿ ಅಂದ್ರೆ ಒಂದೊಂದು ಪದ ಹೇಳ್ತಾರೆ, ಹಂಗೆ ಆಕ್ಲಿಕೆ ಮಾಡ್ತಾರೆ, ಗೊರಕೆ ಹೊಡೆದಿ ಮಾತಾಡ್ತಾರೆ. ಮತ್ತೆ ಗುಗ್ಗೆ ಬಿಟ್ಟಿ ಅಂತ ಕರೆದ್ರಲ್ಲ, ಅವರು ಇಂಗ್ಲಿಷ್ ನಲ್ಲಿ ವಾಚನ ಮಾಡಿದ್ರು. ಮತ್ತೆ ನಾವೆಲ್ಲ ತೀಟೆ ಮಾಡಿದ್ವು. ಇದೆಲ್ಲ ತುಂಬಾ ತಪ್ಪು ಅಂತ ನಮ್ಗೂ ಗೊತ್ತಾಯ್ತು. ನಮ್ಮ ಭಾರತಾಂಬೆ ಮತ್ತೆ ದಶೋಯ ಗುರುಗಳು ಬಂದ್ಬಿಟ್ಟು ನಮ್ಮೆಲ್ರಿಗೂನು ಕಣ್ತೀರ್ಸಿದ್ರು ಅಲ್ವಾ ಟೀಚರ್? ಇನ್ಮೇಲೆ ನಾವೆಲ್ಲ ಏನ್ ಮಾಡ್ತೀವಿ ಗೊತ್ತಾ, ನಾನು ಧ್ಯಾನ ಮಾಡ್ತೀನಿ. ತಪ್ಪಾಯ್ತು ಟೀಚರ್, ತಪ್ಪಾಯ್ತು. ನಾವು ಧ್ಯಾನ ಮಾಡ್ತೇನೆ. ನಾನು ಧ್ಯಾನ ಮಾಡ್ತೇನೆ. ಟೀಚರ್, ಗೌಡ್ರೆ, ನೀವು ಎಲ್ಲ ಕುತ್ಕೊಂಡ್ ಧ್ಯಾನ ಮಾಡೋಣ. ಧ್ಯಾನನು ಪಡ್ಕೊಳ್ಳೋಣ. ಅಂಗನಾಥ್ ಗುರುಜಿಗೆ ಧನ್ಯವಾದಗಳು. ಅಂಗನಾಥ್ ಗುರುಜಿಗೆ ಧನ್ಯವಾದಗಳು. ಇನ್ನು ಕೊನೆ ಆಗ್ಲಿಲ್ಲ. ಇಲ್ಲಿ ನೋಡಿ,
ಜನಗಣಮನ ಅಧಿನಾಯಕ ಅಂತ ಹೇಳಿದ್ರು, ಅದನ್ನ ಪೂರ್ಣಗೊಳಿಸೋಣವಾ ಕೊನೆಯದಾಗಿ? ಆಯ್ತು. ಮಕ್ಳೇ ಎಲ್ಲ ಎದ್ದು ನಿಂತು ಒಂದೇ ಮಾತು ಮಕ್ಳೇ, ಒಂದೇ ಮಾತು ಹೇಳ್ಕೊಡ್ತೀನಿ ಹೇಳಿ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ತಾಯಿ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯಕ್ಕೆ ತಪ್ಪಿ ನಡೆದರೆ ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ನಾ ಪರಮಾತ್ಮನು, ಧ್ಯಾನ ಮಾಡಿ ಸತ್ಯವನ್ನೇ ಹೇಳಿ ಅಹಿಂಸೆಯಿಂದ ದೂರ ಇರಿ. ಎಲ್ಲರಿಗೂ ಆದರದ ಶರಣಾರ್ಥಿಗಳು. ಥ್ಯಾಂಕ್ ಯು ಗುರು ಮಾತೆ. ಧನ್ಯವಾದಗಳು ಗುರುಗಳೇ. ಧನ್ಯವಾದಗಳು ಗುರುಗಳೇ. ಧನ್ಯವಾದಗಳು ಗುರುಗಳೇ. ಧನ್ಯವಾದಗಳು ಗುರುಗಳೇ. ಟೀಚರ್, ನಾನು ಇವತ್ತಿಂದ ಗುರು ನೋಡ್ಬಿಟ್ಟು ಸ್ವಾಧ್ಯಾಯ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ ಟೀಚರ್. ವೆರಿ ಗುಡ್, ವೆರಿ ಗುಡ್. ಮಾಡು. ಆತ್ಮವಿಶ್ವಾಸವಿರಲಿ. ಯಾರ ಮೇಲೆ? ರಂಗನಾಥ ಗುರೂಜಿಯವರ ಮೇಲೆ. ಧನ್ಯವಾದ. ಗುರುಜಿಗೆ ಜೈ. ರಂಗನಾಥ ಗುರುಜಿಗೆ ಜೈ. ಫೌಂಡೇಶನ್ಗೆ ಜೈ. ಜೈ. ಓಕೆ, ಎಲ್ಲರಿಗೂ ನಮಸ್ಕಾರ. ಕೊನೆಯದಾಗಿ ಟೀಚರ್, ನಾನು ಈ ಕಾರ್ಯಕ್ರಮ ಸಂಪನ್ನ ಮಾಡ್ತೀನಿ, ಸರಿನಾ? ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈ ನಮ್ಮ ಕಿರುಚಿತ್ರ ತುಂಬಾ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಕೊನೆಯದಾಗಿ ನಮ್ಮ ಮಹಾವತಾರ್ ಟಿವಿ ಯೂಟ್ಯೂಬ್ ಚಾನೆಲ್ ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಯಾರು ಮಡಿಬೇಡ್ರಿ. ಧನ್ಯವಾದಗಳು.